ಸ್ನೇಹಿತರೆ ನಮಸ್ಕಾರ. ಕುವೆಂಪು ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸುಮಾರು 5 ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: 46 ವರ್ಷಗಳ ನಂತರ ಇತ್ತೀಚೆಗೆ ಕಾಣಿಸಿಕೊಂಡ ಅಪರೂಪದ ಲಾಂಗ್ ಬಿಲ್ಡ್ ಬುಷ್ ವಾಬ್ಲರ್ ಪಕ್ಷಿ ಎಲ್ಲಿ ಕಾಣಿಸಿಕೊಂಡಿತ್ತು? ಆಪ್ಷನ್ ಎ ಲಡಾಖ್, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ಲಕ್ಷದ್ವೀಪ, ಆಪ್ಷನ್ ಡಿ ಹಿಮಾಚಲ ಪ್ರದೇಶ. ಆಪ್ಷನ್ ಎ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಲಡಾಖ್. ಇತ್ತೀಚೆಗೆ ಪಕ್ಷಿ ಪ್ರೇಮಿಗಳ ತಂಡವು ಲಡಾಖ್ನ ಸುರು ಕಣಿವೆಯಲ್ಲಿ 46 ವರ್ಷಗಳ ನಂತರ ಭಾರತದಲ್ಲಿ ಮೊದಲ ಬಾರಿಗೆ ಲಾಂಗ್ ಬಿಲ್ಡ್ ಬುಷ್ ವಾಬ್ಲರ್ ಕಾಣಿಸಿಕೊಂಡಿರುವುದನ್ನು ದಾಖಲಿಸಿದ್ದಾರೆ. ಲಾಂಗ್ ಬಿಲ್ಡ್ ಬುಷ್ ವಾಬ್ಲರ್ ಅನ್ನು ವೈಜ್ಞಾನಿಕವಾಗಿ ಲೋಕಸ್ ಸ್ಟೆಲ್ಲಾ ಮೇಜರ್ ಎಂದು ಕರೆಯಲಾಗುತ್ತದೆ. ಇದು ಮಧ್ಯಮ ಗಾತ್ರದ ಹಾಡು ಹಕ್ಕಿಯಾಗಿದ್ದು ಉದ್ದವಾದ ಬಾಲ ಮತ್ತು ಉದ್ದನೆಯ ಕೊಕ್ಕನ್ನು ಹೊಂದಿದ್ದು ಸುಮಾರು 15ರಿಂದ 17 ಸೆಂಟಿಮೀಟರ್ ಅಳತೆಯನ್ನು ಹೊಂದಿದೆ. ಇದು ಭಾರತ, ಚೀನಾ, ಪಾಕಿಸ್ತಾನ ಮತ್ತು ತಜಕಿಸ್ತಾನದ ಕೆಲವು ಭಾಗಗಳನ್ನು ಒಳಗೊಂಡಂತೆ ಮಧ್ಯ ಏಷ್ಯಾದ ಪರ್ವತಗಳಲ್ಲಿ ಕಂಡುಬರುತ್ತದೆ. ಇದರ ಆವಾಸ ಸ್ಥಾನವು ಹುಲ್ಲಿನ ಇಳಿಜಾರುಗಳು, ಎತ್ತರದ ಟೆರೇಸ್ಡ್ ಹೊಲಗಳು ಮತ್ತು 2400ರಿಂದ 3600 ಮೀಟರ್ ಎತ್ತರದಲ್ಲಿರುವ ಅರಣ್ಯ ಅಂಚುಗಳನ್ನು ಒಳಗೊಂಡಿದೆ. ಇದನ್ನು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಕೆಂಪು ಪಟ್ಟಿಯಲ್ಲಿ ಅಪಾಯದಂಚಿನಲ್ಲಿರುವ ಹಕ್ಕಿ ಎಂದು ಪಟ್ಟಿ ಮಾಡಲಾಗಿದೆ. ಪ್ರಶ್ನೆ 2: ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದ ಸೈರಸ್ ದ್ವೀಪವು ಯಾವ ದೇಶದಲ್ಲಿದೆ? ಆಪ್ಷನ್ ಎ ಫ್ರಾನ್ಸ್, ಆಪ್ಷನ್ ಬಿ ಗ್ರೀಸ್, ಆಪ್ಷನ್ ಸಿ ಸ್ಪೇನ್, ಆಪ್ಷನ್ ಡಿ ಇಂಡೋನೇಷ್ಯಾ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀಸ್. ಇತ್ತೀಚೆಗೆ ಗಾಜಾ ಯುದ್ಧದ ಕುರಿತಾಗಿ ಪ್ರತಿಭಟನೆಗಳಿಂದಾಗಿ ಇಸ್ರೇಲಿ ಪ್ರವಾಸಿಗರನ್ನು ಹೊತ್ತ ಕ್ರೂಸ್ ಲೈನರನ್ನು ಗ್ರೀಸ್ನ ಸೈರಸ್ ದ್ವೀಪದಲ್ಲಿ ಡಾಕಿಂಗ್ ಮಾಡಲು ನಿರ್ಧರಿಸಲಾಯಿತು. ಇದರಿಂದಾಗಿ ಅದು ಸೈಪ್ರಸ್ಗೆ ಮಾರ್ಗ ಬದಲಾಯಿಸಬೇಕಾಗಿತ್ತು. ಸೈರಸ್ ದ್ವೀಪವು ಗ್ರೀಸ್ನಲ್ಲಿದೆ, ನಿರ್ದಿಷ್ಟವಾಗಿ ಏಷಿಯನ್ ಸಮುದ್ರದಲ್ಲಿನ ಸೈಕ್ಲೇಡ್ಸ್ ದ್ವೀಪಗುಂಪಿನೊಳಗೆ ಇದೆ. ಇದು ಗ್ರೀಸ್ನ ರಾಜಧಾನಿ ಅಥೆನ್ಸ್ನ ಆಗ್ನೇಯಕ್ಕೆ 78 ನಾಟಿಕಲ್ ಮೈಲುಗಳ ದೂರದಲ್ಲಿದೆ. ಪ್ರಶ್ನೆ 3: ಇಂಡಿಯಾ ಸ್ಕಿಲ್ಸ್ ಆಕ್ಸಿಲರೇಟರ್ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಮತ್ತು ಯಾವ ಸಂಸ್ಥೆಯು ಜಂಟಿ ಉಪಕ್ರಮವಾಗಿದೆ? ಆಪ್ಷನ್ ಎ ಯುರೋಪಿಯನ್ ಒಕ್ಕೂಟ, ಆಪ್ಷನ್ ಬಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಆಪ್ಷನ್ ಸಿ ವಿಶ್ವ ಆರ್ಥಿಕ ವೇದಿಕೆ, ಆಪ್ಷನ್ ಡಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ವಿಶ್ವ ಆರ್ಥಿಕ ವೇದಿಕೆ. ಇತ್ತೀಚೆಗೆ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ರಾಜ್ಯ ಸಚಿವರು ರಾಜ್ಯಸಭೆಗೆ ಭಾರತದ ಕೌಶಲ್ಯ ವೇಗವರ್ಧಕ ಉಪಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ಇದು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯ ಸಚಿವಾಲಯ ಮತ್ತು ವಿಶ್ವ ಆರ್ಥಿಕ ವೇದಿಕೆ ಜಂಟಿ ಉಪಕ್ರಮದಲ್ಲಿದೆ. ಇದು ಅಂತರ್ಗತ ಅಪ್ಸ್ಕಿಲ್ಲಿಂಗ್ ಮತ್ತು ಮರುಕೌಶಲ್ಯದ ಮೂಲಕ ಕೌಶಲ್ಯ ಅಂತರವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಇದು ಅಜೀವ ಕಲಿಕಾ ಹೂಡಿಕೆ ಮತ್ತು ಸರ್ಕಾರ ಉದ್ಯಮ ಸಹಯೋಗವನ್ನು ಉತ್ತೇಜಿಸುತ್ತದೆ. ಬಹುಪಾಲುದಾರರ ಪ್ರಯತ್ನಗಳ ಮೂಲಕ ಸಂಕೀರ್ಣ ಸವಾಲುಗಳನ್ನು ಪರಿಹರಿಸಲು ಇದು ನಿಷ್ಕ್ರಿಯ ಸಾರ್ವಜನಿಕ ಖಾಸಗಿ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರಶ್ನೆ 4: DRDO UAV ಲಾಂಚ್ಡ್ ಪ್ರಿಸಿಷನ್ ಗೈಡೆಡ್ ಕ್ಷಿಪಣಿ V3 ಅನ್ನು ಎಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ? ಆಪ್ಷನ್ ಎ ಪೋಖ್ರಾನ್ ರಾಜಸ್ಥಾನ, ಆಪ್ಷನ್ ಬಿ ಬಾಲಾಸೋರ್ ಒಡಿಶಾ, ಆಪ್ಷನ್ ಸಿ ಕರ್ನೂಲ್ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಚಂಡೀಪುರ ಒಡಿಶಾ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನೂಲ್ ಆಂಧ್ರ ಪ್ರದೇಶ. ಇತ್ತೀಚೆಗೆ DRDO ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ULPGM V3 ಮಾನವರಹಿತ ವೈಮಾನಿಕ ವಾಹನ ಉಡಾವಣೆಯ ನಿಖರ ಮಾರ್ಗದರ್ಶಿ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಘೋಷಿಸಿದಂತೆ ಈ ಪರೀಕ್ಷೆಯನ್ನು ರಾಷ್ಟ್ರೀಯ ಮುಕ್ತ ಪ್ರದೇಶ ವ್ಯಾಪ್ತಿಯಲ್ಲಿ ನಡೆಸಲಾಯಿತು. ಈ ಕ್ಷಿಪಣಿಯನ್ನು ವಿಸ್ತೃತ ಶ್ರೇಣಿ ಎಂದು ಕರೆಯುತ್ತಾರೆ ಮತ್ತು ಇದನ್ನು ಡ್ರೋನ್ ಅಥವಾ UAV ನಿಂದ ಉಡಾಯಿಸಲಾಯಿತು. ಇದನ್ನು ರಕ್ಷಣಾ ಬಂಡವಾಳ ಸಂಗ್ರಹಣೆ,
ಪಾಲುದಾರರು ಎಂಎಸ್ಎಂಇಗಳ ಮತ್ತು ಸ್ಟಾರ್ಟ್ಅಪ್ಗಳ ಬೆಂಬಲದೊಂದಿಗೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಭಿವೃದ್ಧಿಪಡಿಸಿದೆ. ಪ್ರಶ್ನೆ 5. ವಾಹನಗಳ ಒಳಾಂಗಣದಲ್ಲಿ ಪ್ಲಾಸ್ಟಿಕ್ಕಿಗೆ ಪರಿಸರ ಸ್ನೇಹಿ ಪರ್ಯಾಯವಾಗಿ ಬಿದಿರು ಪಾಲಿಮರ್ ಸಂಯೋಜನೆ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ IIT ಗುವಾಹಟಿ, ಆಪ್ಷನ್ ಬಿ IIT ದೆಹಲಿ, ಆಪ್ಷನ್ ಸಿ IIT ಅಹಮದಾಬಾದ್, ಆಪ್ಷನ್ ಡಿ IIT ಬಾಂಬೆ. ಇದರ ಸರಿಯಾದ ಉತ್ತರ IIT ಗುವಾಹಟಿ. ಇತ್ತೀಚೆಗೆ IIT ಗುವಾಹಟಿ ಸಂಶೋಧಕರು ವಾಹನಗಳ ಒಳಾಂಗಣದಲ್ಲಿ ಪ್ಲಾಸ್ಟಿಕ್ಗೆ ಪರಿಸರ ಸ್ನೇಹಿ ಪರ್ಯಾಯವಾಗಿ ಬಿದಿರು ಪಾಲಿಮರ್ ಸಂಯೋಜನೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಸಂಯೋಜನೆಯು ಈಶಾನ್ಯ ಭಾರತದಿಂದ ವೇಗವಾಗಿ ಬೆಳೆಯುತ್ತಿರುವ ಬಿದಿರಿನ ಜಾತಿಯಾದ ಜಂಬೂಸಾವನ್ನು ಬಳಸುತ್ತದೆ. ವೆಚ್ಚ ಪರಿಣಾಮಕಾರಿ ಮತ್ತು ಸುಸ್ಥಿರ ವಸ್ತುವನ್ನು ರಚಿಸಲು ಇದನ್ನು ಜೈವಿಕ ವಿಘಟನೀಯ ಪಾಲಿಮರ್ಗಳೊಂದಿಗೆ ಬೆಸೆಯಲಾಗುತ್ತಿದೆ. ಸಂಶೋಧನೆಯನ್ನು ಪರಿಸರ ಅಭಿವೃದ್ಧಿ ಮತ್ತು ಸುಸ್ಥಿರ ಜರ್ನಲ್ನಲ್ಲಿ ಪ್ರಕಟಿಸಲಾಗಿದೆ. ಇದು ಹೆಚ್ಚಿನ ಶಕ್ತಿ, ಉಷ್ಣ ಸ್ಥಿರತೆ ಮತ್ತು ಕಡಿಮೆ ತೇವಾಂಶ ಹೀರಿಕೊಳ್ಳುವಿಕೆಯನ್ನು ತೋರಿಸುತ್ತದೆ. ಇದು ನೈಜ ಪ್ರಪಂಚದ ಬಳಕೆಗೆ ಸೂಕ್ತವಾಗಿದೆ. ಧನ್ಯವಾದಗಳು.